ನಿರೂಪಣೆ ಮುಂದುವರ್ಸೋದಾದ್ರೆ ಬೇರೆಯವರನ್ನ ಪರಿಚಯ ಮಾಡ್ಕೊಳ್ಳೋದ್ರಲ್ಲೇ ನನ್ನ ಬದುಕು ಮುಗಿದು ಹೋದ್ರೆ ನನ್ನನ್ನ ಯಾರಾದ್ರೂ ಪರಿಚಯ ಮಾಡ್ಕೊಳ್ಳೋದು ಯಾವಾಗ ಅನ್ನೋ ಒಂದು ಪ್ರಶ್ನೆ ಕಾಡೋದಕ್ಕೆ ಶುರು ಆಯ್ತು ಜೀವನದಲ್ಲಿ. ಮುಂದಿನ ದಾರಿ ಕಾಣಿಸ್ತಾ ಇದ್ದಾಗ ನಾನು ರಾಪಿಡ್ ಡಿಸಿಷನ್ ತಗೊಂಡು ಸ್ಟ್ರೀಮ್ ಚೇಂಜ್ ಮಾಡ್ಬಿಡ್ತೀನಿ. ಸೊ ನಾವೆಲ್ಲ ಹೋಗ್ತೀವಿ ಅಂತ ಡಿಸೈಡ್ ಮಾಡಿ ಕೊನೆಗೆ ಡೆಹಲಿಗೆ ಹೋಗೋಳು ನಾನು ಒಬ್ಳೆ, ಎಲ್ಲರೂ ಇಲ್ಲೇ ಬಾಕಿ ಉಳ್ಕೋತಾರೆ. 18 ಗಂಟೆ 19 ಗಂಟೆ 20 ಗಂಟೆಗಳ ಕಾಲ ಓದಬಹುದು, ಆದರೆ ಕತ್ತೆ ದುಡ್ದ ಹಾಗೆ ನಾನು ದುಡಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನ ನನಗೆಲ್ಲೋ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನನಗೆ ಅನ್ಸುತ್ತೆ. ಜರ್ನಲಿಸಂ ಹೇಗೆ ಶುರುವಾಯಿತು? ಅಂದ್ರೆ ಈ ಜರ್ನಿ ಮೀಡಿಯಾ ಜರ್ನಿ ಹೆಂಗ್ ಶುರುವಾಯಿತು, ಯಾವಾಗ ಶುರುವಾಯಿತು? 2016 ನಾನು ದೆಹಲಿಗೆ ಹೋಗಿದ್ದೆ. 2015ರಲ್ಲಿ 2013 ಡಿಗ್ರಿ ಮುಗಿತು. ಅದಾದ ನಂತರದಲ್ಲಿ ಡಿಗ್ರಿ ಮಾಡೋ ತನಕ ಏನು ವಾಯ್ಸ್ ಆಫ್ ಇಂಡಿಯಾ, ಫ್ರೆಶ್ ಫೇಸ್, ಒಂದ್ ಕಡೆ ಮಾಡ್ಲಿಂಗ್ ಮಾಡ್ತಾ ಇದ್ದೆ, ಒಂದ್ ಕಡೆ ಹಾಡು ಹೇಳ್ತಾ ಇದ್ದೆ, ಒಂದ್ ಕಡೆ ಡಾನ್ಸ್ ಮಾಡ್ತಾ ಇದ್ದೆ, ನಿರೂಪಣೆ ಮಾಡ್ತಾ ಇದ್ದೆ. ಸಂಘಟನೆಗಳಲ್ಲಿ, ಯುವ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ದೆ, ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ದೆ, ಹೋರಾಟ ಮಾಡ್ತಾ ಇದ್ದೆ. ಆಮೇಲೆ 3 ವರ್ಷ ಕಾಲೇಜ್ ಮುಗಿದ ನಂತರ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗೋಯ್ತು. ಖಾಲಿತನ ಬದುಕಲ್ಲಿ, ಏನ್ ಮಾಡೋದು ಮುಂದೆ ಗೊತ್ತಿಲ್ಲ, ಎಲ್ಲಿ ಹೋಗೋದು ಗೊತ್ತಿಲ್ಲ. ಅಗೇನ್ 9 to 5 ಜಾಬ್ ಮಾಡ್ಬೇಕಾ? ನಾನು ಓದಿದಂಥ ಓದಿಗೆ ನನಗೆ ಯಾವುದೋ ಒಂದು MNC ಕಂಪ್ನಿಯಲ್ಲಿ ಪ್ಲೇಸ್ಮೆಂಟ್ ಸಿಕ್ಕಿ ಜಾಬ್ ಸಿಕ್ತಿತ್ತು ಅಷ್ಟೇ. ಅದನ್ನ ಹೊರತುಪಡಿಸಿ ಇನ್ನೇನು ಸಿಗೋದಕ್ಕಂತೂ ಸಾಧ್ಯ ಇರಲಿಲ್ಲ. ಸೊ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಅಷ್ಟೊತ್ತಿಗಾಗಲೇ ಸರಿ ಸುಮಾರು ಒಂದು 150-200 ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿಬಿಟ್ಟಿದ್ದೆ ನಾನು. ಸೊ ಮತ್ತೆ ನಿರೂಪಣೆನೇ ಮುಂದುವರಿಸ್ಬೇಕಾ? ನಿರೂಪಣೆ ಮುಂದುವರ್ಸೋದಾದ್ರೆ ಬೇರೆಯವರನ್ನ ಪರಿಚಯ ಮಾಡ್ಕೊಳ್ಳೋದ್ರಲ್ಲೇ ನನ್ನ ಬದುಕು ಮುಗಿದು ಹೋದ್ರೆ ನನ್ನನ್ನ ಯಾರಾದ್ರೂ ಪರಿಚಯ ಮಾಡ್ಕೊಳ್ಳೋದು ಯಾವಾಗ ಅನ್ನೋ ಒಂದು ಪ್ರಶ್ನೆ ಕಾಡೋದಕ್ಕೆ ಶುರು ಆಯ್ತು ಜೀವನದಲ್ಲಿ. ಸೊ ಅಂತ ಸಂದರ್ಭದಲ್ಲಿ ನಾನು ಭಾಳ ಬೈತಾ ಇರ್ತೀನಿ ನನ್ನ ಫ್ರೆಂಡಿಗೆ, ನೀನ್ ಇಲ್ಲದೆ ಇದ್ದಿದ್ರೆ ಎಷ್ಟೊತ್ತಿಗೆ ಬಹುಶಃ ನಾನು ಸಿನಿಮಾ ಫೀಲ್ಡ್ ಅಲ್ಲಿ ಇರ್ತಿದ್ನೇನೋ ಅಂತ. ಸೊ ಅಗೇನ್ ನಾನು ಹೇಳ್ದ ಹಾಗೆ ನನಗೆ ಗೊತ್ತಿರುವಂತ ಸರ್ಕಾರಿ ಹುದ್ದೆಗಳು ಅಂತಂದ್ರೆ ನಮ್ಮ ತಾಯಿ ಮಾಡ್ತಾ ಇದ್ದಂತ ಕೋರ್ಟ್ ಹುದ್ದೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಮ್ಮ ತಂದೆ ಕೆಲಸ ಮಾಡ್ತಾ ಇದ್ದಂತ ಏನು ಇಟ್ಸ್ ಒಂದು ಕ್ಲಾಸ್ ಸಿ, ಕ್ಲಾಸ್ ಡಿ, ಕ್ಲಾಸ್ ಬಿ ಡಿವಿಷನ್ ಹುದ್ದೆಗಳು. ಸೊ IAS ಅನ್ನೋ ಒಂದು ಹುದ್ದೆ, ಕಲೆಕ್ಟರ್ ಆಗ್ಬೋದು, ಅಂಡರ್ ಸೆಕ್ರೆಟರಿ ಆಗ್ಬೋದು, ಪ್ರಿನ್ಸಿಪಲ್ ಸೆಕ್ರೆಟರಿ ಆಗ್ಬೋದು, ಇನ್ನೊಂದಾಗ್ಬೋದು, ಚೀಫ್ ಸೆಕ್ರೆಟರಿ ಆಗ್ಬೋದು. ಸೊ ಇಂಥ ಎಲ್ಲ ಯೋಚನೆಗಳನ್ನು ನನ್ನ ತಲೆಗೆ ತುಂಬಿ, ನೀನು IAS ಆಗಬೇಕು, ನೀನು ಈ ದೇಶದ ಚಿತ್ರಣವನ್ನ ಬದಲಾಯಿಸ್ಬೇಕು ಅಂತ ಹೇಳಿ ನನ್ನ ತಲೆಗೆ ಎಲ್ಲ ಬೇಕು ಬೇಡದ ಈರ್ಷೆಗಳನ್ನ ನನ್ನ ತಲೆಗೆ ತುಂಬಿ, ನೀನು 1 ವರ್ಷ ಇಲ್ಲಿ ಅದರ ತರಬೇತಿಯನ್ನ ತಗೋ ಅಂತ ಹೇಳಿ ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದಂಥದ್ದು. ಸೊ IAS ಕೋಚಿಂಗ್ ಬೇಸಿಕಲಿ ನೀವು ಡೆಲ್ಲಿಗೆ ಹೋಗಿದ್ದು? ಹಾ. ಸೊ ಬೆಂಗಳೂರಲ್ಲಿ 1 ವರ್ಷ ನಾನು ತರಬೇತಿ, ಅಂದ್ರೆ ಎಕ್ಸಾಕ್ಟ್ ಕಾಲೇಜ್ ಮುಗಿದಿದ ತಕ್ಷಣನೇ ಒಂದು 6 ತಿಂಗಳು ಬೆಂಗಳೂರಲ್ಲಿ ನಾನು ತರಬೇತಿ ತಗೊಳ್ಳುವಂತ ಒಂದು ಪ್ರಯತ್ನ ಮಾಡಿದೆ. ಅಷ್ಟೊತ್ತಿಗಾಗ್ಲಿ ನನಗೆ ಗೊತ್ತಾಯ್ತು, ಎಲ್ಲ ಇದು ಇಲ್ಲಿದ್ದು ನಾನೇನೋ ಮಾಡೋದಕ್ಕಾಗಲ್ಲ. ಇಫ್ ಐ ಹ್ಯಾವ್ ಟು ಪರ್ಸ್ಯೂ, ನಾನು ಮಾಡಲೇಬೇಕು ಅಂತಂದ್ರೆ ನಾನು ದೆಹಲಿಗೆ ಹೋಗ್ಬೇಕು ಅಂತ ಹೇಳಿ. ಸೊ ನನಗೆ ನಂದೊಂದು ಇದೆ, ನನಗೆ ನಾನು ಆಗ್ಲೇ ಹೇಳ್ದ ಹಾಗೆ ನನಗೆ ಮುಂದಿನ ದಾರಿ ಕಾಣಿಸ್ತಾ ಇದ್ದಾಗ ನಾನು ರಾಪಿಡ್ ಡಿಸಿಷನ್ ತಗೊಂಡು ಸ್ಟ್ರೀಮ್ ಚೇಂಜ್ ಮಾಡ್ಬಿಡ್ತೀನಿ. ಹೆಂಗೆ ನನಗೆ ಇಂಜಿನಿಯರಿಂಗ್ ಅಲ್ಲಿ ಅಥವಾ ಏನು ಸೈನ್ಸ್ ಸ್ಟ್ರೀಮ್ ಅಲ್ಲಿ ಏನು ಕಾಣಿಸ್ತಿಲ್ಲ ಅಂದಾಗ ಡ್ರಾಸ್ಟಿಕ್ ಡಿಸಿಷನ್ ಅಂಡ್ ಡಿಗ್ರಿ. ಸೊ ಹಾಗೆ ನನಗೆ ಆಗೋಯ್ತು, ಬೆಂಗಳೂರಲ್ಲಿ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ ಅಂದಾಗ ಡ್ರಾಸ್ಟಿಕ್ ಡಿಸಿಷನ್ ಡೆಲ್ಲಿ. ಸೊ ಡೆಲ್ಲಿ ವಾಸ್ ಆಲ್ಸೋ ಡ್ರಾಸ್ಟಿಕ್ ಡಿಸಿಷನ್. ಸೊ ರಾತ್ರಿ ಇಲ್ಲ ನಾನು ಡೆಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತೀನಿ. ನಾನು ಒಂದಿಷ್ಟು ಕೂಡಿಟ್ಟಿದ್ದಂಥ ಹಣ, ನಮ್ಮ ತಂದೆ PF ಇಂದ ತೆಗೆದುಕೊಟ್ಟು ಒಂದಷ್ಟು ಹಣ, ಆ್ಯಂಡ್ ಅಲ್ಲಿ ನಾನು ಇಲ್ಲಿ ಕೋಚಿಂಗ್ ತಗೊಂಡಿದ್ದಂಥ ಕಾರಣ ದೆಹಲಿಯಲ್ಲಿ ಕೋಚಿಂಗ್ ಮಾಡ್ಕೊಂಡು ಬಂದಂಥ ಎಷ್ಟೋ ಜನ ನನ್ನ ಫ್ರೆಂಡ್ಸು, ಮತ್ತೆ ದೆಹಲಿಗೆ ಹೋಗ್ಬೇಕಿತ್ತು ಅನ್ನುವಂಥ ಎಷ್ಟೋ ಜನ ಫ್ರೆಂಡ್ಸಿನ ಒಂದು ಟೀಮ್ ಸಿಗುತ್ತೆ ನನಗೆ. ಸೊ ನಾವೆಲ್ಲ ಹೋಗ್ತೀವಿ ಅಂತ ಡಿಸೈಡ್ ಮಾಡಿ ಕೊನೆಗೆ ಡೆಹಲಿಗೆ ಹೋಗೋಳು ನಾನು ಒಬ್ಳೆ, ಎಲ್ಲರೂ ಇಲ್ಲೇ ಬಾಕಿ ಉಳ್ಕೋತಾರೆ. ಅದಾಗೆ ಪ್ಲಾನ್ ಮಾಡ್ಬೇಕಾದ್ರೆ ಎಲ್ಲರೂ ಇರ್ತಾರೆ, ಎಕ್ಸಿಕ್ಯೂಷನ್ಗೆ ಬಂದಾಗ ಎಕ್ಸಾಕ್ಟ್ಲಿ ಕೊನೆಗೆ ಯಾರು ಬರ್ಲಿಲ್ಲ, ನಾನು ಒಬ್ಳೆ ಹೋಗ್ತೀನಿ ಡೆಲ್ಲಿಗೆ. ಸೊ ಡೆಲ್ಲಿಯಲ್ಲಿ ಯಾವಾಗ ಫಸ್ಟ್ ಅಟೆಂಪ್ಟ್, ಬೆಂಗಳೂರಲ್ಲಿ ಫಸ್ಟ್ ಅಟೆಂಪ್ಟ್ ಕೊಟ್ಟಿರ್ತೀನಿ, ಒಂದೇ ಪೇಪರ್ ಅಟೆಂಡ್ ಮಾಡಿರ್ತೀನಿ. ಸೆಕೆಂಡ್ ಪೇಪರ್ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ ನನಗೆ, ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ ನನಗೆ ಬೆಂಗಳೂರಲ್ಲಿ ನಾನು ಕೊಟ್ಟ ಅಟೆಂಪ್ಟ್ ಅಲ್ಲಿ. ಸೊ ನನಗೆ ಅವಾಗ ಕಾನ್ಫಿಡೆನ್ಸ್ ಬರುತ್ತೆ, ಇಲ್ಲ ನಾನು ಡೆಲ್ಲಿಗೆ ಹೋದ್ರೆ ನಾನು ಪಾಸ್ ಆಗಬಹುದು ಅನ್ನುವಂಥದ್ದು. ಸೊ ದೆಹಲಿಗೆ ಹೋಗಿ ನಾನು ಮತ್ತೊಂದು ಅಟೆಂಪ್ಟ್, ಅಂದ್ರೆ 1 ವರ್ಷ ಅದಕ್ಕೆ ಅಂತ ಮೀಸಲಿರ್ತೀನಿ. ಸೊ ಅಟೆಂಪ್ಟ್ ಕೊಟ್ಟಾದ ನಂತರದಲ್ಲಿ ನನಗನ್ಸಕ್ಕೆ ಶುರು ಆಗುತ್ತೆ, ಐ ಆಮ್ ನಾಟ್ ಮೆಂಟ್ ಫಾರ್ ದಿಸ್. ನನ್ನ ಕೈಯಲ್ಲಿ ನಾನು 18 ಗಂಟೆ 19 ಗಂಟೆ 20 ಗಂಟೆಗಳ ಕಾಲ
ಓದಬಹುದು, ಆದ್ರೆ ಕತ್ತೆ ದುಡ್ದ ಹಾಗೆ ನಾನು ದುಡಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ನನಗೆಲ್ಲೋ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನನಗೆ ಅನ್ಸುತ್ತೆ. ಸೊ ನಾನು ಆಗ್ಲೇ ಹೇಳಿದಾಗೆ ಕೆಲವು ಸತಿ ನನಗೆ ಇಫ್ ಐ ಬಿಲೀವ್ ಇಲ್ಲೆಲ್ಲೋ ನನಗೇನೋ ಸರಿ ಹೋಗ್ತಿಲ್ಲ ಅಂದಿದ ತಕ್ಷಣ ಇಟ್ಸ್ ಅಗೇನ್ ಇಮಿಡಿಯೇಟ್ ಸ್ವಿಚ್ ಓವರ್, ಇಮಿಡಿಯೇಟ್ ಡ್ರಾಸ್ಟಿಕ್ ಡಿಸಿಷನ್. ನಾನು ಭಾಳ ಆ ಒಂದು ಇದರಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಡಿಸಿಷನ್ ಐ ಥಿಂಕ್. ಯಾಕಂದ್ರೆ ನಮ್ಗೆ ಇಷ್ಟ ಇಲ್ಲದೆ ಇರೋ ಸ್ಟ್ರೀಮ್ ಅಲ್ಲಿ ನಾವು ಮುಂದುವರ್ಕೊಂಡು ಎಷ್ಟೇ ಹೋದ್ರೂ ಅಲ್ಲಿ ಸಕ್ಸಸ್ ಅಂತೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ನಾವು ಇಮಿಡಿಯೇಟ್ ಆಗಿ ಸ್ವಿಚ್ ಆಗ್ಬಿಟ್ರೆ ಅಟ್ಲೀಸ್ಟ್ ನಮ್ಗೆ ನೆಮ್ಮದಿ ಆದ್ರೂ ಇರುತ್ತೆ. ಖಂಡಿತವಾಗ್ಲು ನನಗೆ ನಾನು ಫಸ್ಟ್ ಅಟೆಂಪ್ಟ್ ಕೊಟ್ಟ ನಂತರದಲ್ಲಿ ಬೆಂಗಳೂರಲ್ಲಿ ಒಂದಷ್ಟು ಆದ್ರೆ ಸೆಕೆಂಡ್ ಅಟೆಂಪ್ಟ್ ಕೊಡೋಷ್ಟೊತ್ತಿಗೆ ನಾನು ಬಹಳ ಗ್ರಹಿಸ್ಬಿಟ್ಟಿದ್ದೆ. ನನ್ನ ಇಡೀ ಜೀವನದಲ್ಲಿ ನಾನು ಓದದೇ ಇದ್ದಂತಹ ಓದು, ಇಡೀ ಜೀವನದಲ್ಲಿ ನನಗೆ ಇಲ್ಲದೆ ಇದ್ದಂತಹ ಒಂದು ಭಾರತದ ನಕ್ಷೆ, ಅರಿವು ಎಲ್ಲ ಸಿಕ್ಬಿಡ್ತು. ಒಂದು ಸಮುದ್ರನೇ ನಾನು ಒಳಗೆ ನನ್ನ ಒಳಗೆ ಸೇರಿಸ್ಕೊಂಡ್ಬಿಟ್ಟೆ ಅನ್ನೋ ಒಂದು ಮನೋಭಾವನೆ ಬಂದ್ಬಿಡ್ತು ನನಗೆ. ಅದು ಬಂದಾದ್ಮೇಲೆ ನನಗೆ ಎಕ್ಸಾಮ್ ಮೇಲಿದ್ದಂತಹ ವ್ಯಾಮೋಹ ಹೊರಟೋಯ್ತು. ಎಕ್ಸಾಮ್ ಅಂದ್ರೆ ಇಷ್ಟೇ, ಒಂದು ನಿರ್ಲಿಪ್ತ ಭಾವ ಬಂದ್ಬಿಡ್ತು ನನಗೆ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಐ ಎ ಎಸ್ ಮಾಡೋರು ಎಲ್ಲರೂ ಕೂಡ ಅದರದೇ ಆದಂತ ಒಂದು ಪರಿಶ್ರಮವನ್ನ ಹಾಕಿರ್ತಾರೆ. ಆದ್ರೆ ನನಗೆ ಬಹುಶಃ ನನಗೆ ಅನ್ಸೋ ಪ್ರಕಾರ ನನಗಿದ್ದಿದ್ದು ಆ ಓದಿನ ಹಸಿವಿತ್ತು ಅಂತ ಅನ್ಸುತ್ತೆ. ನನಗೆ ಐ.ಎ.ಎಸ್ ಆಗಬೇಕು ಅನ್ನೋ ಹಸಿವಿದ್ದಿದ್ದಲ್ಲ. ನೀವು ಎಷ್ಟು ಪಡ್ಕೊಳ್ತಿರೋ ಅಷ್ಟು ಅಡ್ವಾಂಟೇಜ್ ತಗೊಂಡ್ರಿ ನೀವು ಐ.ಎ.ಎಸ್ ಕೋಚಿಂಗ್ ಇಂದ ಜ್ಞಾನ ಸಿಕ್ತು 100%. ಭಾರತದ ಪಾಲಿಟಿ, ಎಕಾನಮಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದ್ರೆ ನಾನು ಹೇಳಿದ್ನಲ್ಲ, ಒಂದೇ ಒಂದು ನ್ಯೂಸ್ ಪೇಪರ್ ಅನ್ನು ಓದದಿರಾ, ರಾಜಕಾರಣಿಗಳಲ್ಲಿ ಕೇವಲ 4-5 ಟಾಪ್ ಹೆಸರುಗಳನ್ನ ಬಿಟ್ಟು ಆಗಷ್ಟೇ ಗೆದ್ದಂತ ನರೇಂದ್ರ ಮೋದಿ ಅವರು, ಕರ್ನಾಟಕದ ಮುಖ್ಯಮಂತ್ರಿಯಾದಂತಹ ಅವಾಗ ಸಿದ್ದರಾಮಯ್ಯನವರು ಇದ್ರು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು, ದೇವೇಗೌಡರು, ಕುಮಾರಸ್ವಾಮಿ ಅವರು, ಸೆಂಟ್ರಲ್ ಲೀಡರ್ಶಿಪ್ ಅಲ್ಲಿ ರಾಹುಲ್ ಗಾಂಧಿ, ಮತ್ತೆ ಈ ರೀತಿಯಾದಂತ ಸೋನಿಯಾ ಗಾಂಧಿ, ಈ ರೀತಿಯಾದಂತ ಒಂದಿಷ್ಟು ಹೆಸರುಗಳನ್ನ ಬಿಟ್ರೆ ನಾನು ದೆಹಲಿಗೆ ಹೋಗೋ ಮುಂಚೆ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನನಗೆ ಯಾವ ಹೆಸರುಗಳು ಗೊತ್ತಿಲ್ಲ, ರಾಜಕಾರಣದ ವ್ಯವಸ್ಥೆ ಗೊತ್ತಿಲ್ಲ, ನನಗೆ ಸಿಸ್ಟಮ್ ಗೊತ್ತಿಲ್ಲ. ನಾನು ವಿದ್ಯಾರ್ಥಿ ಸಂಘಟನೆಯಲ್ಲಿ ಇದ್ದಂತಹ ಕಾರಣ ನನಗೆ ಎಷ್ಟೋ ಅಂದ್ರೆ ಕೆಲವೊಂದಿಷ್ಟು ರಾಷ್ಟ್ರೀಯ ವೇದಿಕೆಯಿಂದ ಬರುವಂತ ಒಂದಿಷ್ಟು ನಾಯಕರಾಗಿರಬಹುದಿದ್ದು, ಅಥವಾ ಕರ್ನಾಟಕದಲ್ಲಿ ನಾವು ಹೋರಾಟಗಳನ್ನ ಮಾಡಿದಾಗ ಅಲ್ಲಿಗೆ ಬರ್ತಾ ಇದ್ದಂತಹ ಮಂತ್ರಿಗಳಾಗಿರ್ಬೋದು ನಮ್ಮನ್ನ ಕನ್ಸೋಲ್ ಮಾಡೋದಕ್ಕೆ. ಅವಾಗ ಬಹುಶಃ ನಾನು ಹೋರಾಟ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು ಅಂತ ಅನ್ಕೋತೀನಿ ನಾನು, ಮೇ ಬಿ ಆ ಟೈಮಲ್ಲಿ 10-11 ಅಲ್ಲಿ. ಸೊ ಬಿಜೆಪಿ ಕ್ರೈಸಿಸ್ ಎಕ್ಸಾಕ್ಟ್ಲಿ. ಸೊ ಇಂಥ ಹೆಸರುಗಳು ಬಿಟ್ರೆ ಅಥವಾ ಇಂಥ ನಾಯಕರನ್ನ ಬಿಟ್ರೆ ನಾನು ಇನ್ನೇನೂ ನೋಡಿಲ್ಲ. ನನ್ನ ದೇಶದ ಬಗ್ಗೆ ಅಥವಾ ನಮ್ಮ ರಾಜಕೀಯದ ವ್ಯವಸ್ಥೆ ಬಗ್ಗೆ ನನಗೆ ಯಾವ ಅರಿವು ಕೂಡ ಇರಲಿಲ್ಲ. ಬಹಳ ಸಿಂಪಲ್, ಬಹಳ ಮಿಡಲ್ ಕ್ಲಾಸ್ ಅಲ್ಲ, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತವರಿಗೆ ನಾವು ಸ್ಕೂಲ್ಗೆ ಹೋದ್ವಿ, ಮಾರ್ಕ್ಸ್ ತಗೊಂಡ್ವಿ, ಮನೆಗೆ ಬಂದ್ವಿ, ಆಟ ಆಡಿದ್ವಿ. ನಾವು ರಾಜಕೀಯ ಪಾಲಿಟಿಕ್ಸ್ ಇದೆಲ್ಲನೂ ಎಕ್ಸಾಕ್ಟ್ಲಿ ನಮ್ಗೆ ಅಲ್ದೇ ಇರೋ ಸಬ್ಜೆಕ್ಟ್. ನಮ್ಮಂತ ಮನೆಗಳಿಗೆ ನಮಗದರ ಅವಶ್ಯಕತೆನೂ ಇರೋದಿಲ್ಲ, ಅಥವಾ ಅದನ್ನ ನಾವು ನೋಡೋದಕ್ಕೂ ತಗೊಳೋದಕ್ಕೂ ಬಯಸೋದಿಲ್ಲ. ಎಲ್ಲೋ ಒಂದ್ ಕಡೆ 8-9 ಯಾವಾಗ ನನ್ನ ಫ್ರೆಂಡ್ಸ್ ಸರ್ಕಲ್ ದೊಡ್ಡದಾಗೋದಕ್ಕೆ ಶುರುವಾಯಿತು, ನನ್ನ ಸ್ಕೂಲ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ, ಆಗ ಒಂದಿಷ್ಟು ಕರ್ನಾಟಕದ ರಾಜಕೀಯ ಗ್ರಹಿಕೆ ಶುರುವಾಯಿತು ಬಿಟ್ರೆ ನನಗೆ ಇನ್ನೇನು ಗೊತ್ತಿರಲಿಲ್ಲ. ಸೊ ಅದು ನಾನು ಹೇಳಿದ್ನಲ್ಲ, ಇಟ್ ವಾಸ್ ನಾನು ಕಥಕ್ ಫಸ್ಟ್ ಟೈಮ್ ನೋಡಿದ ತಕ್ಷಣ ನನಗೊಂದು ಆವಿಷ್ಕಾರ, ಆಶ್ಚರ್ಯ, ಸರ್ಪ್ರೈಸಿಂಗ್ ಮೂಮೆಂಟ್. ನಾನು UPSC ಪ್ರಿಪರೇಷನ್ಗೂ ಆ 1 ವರ್ಷ ಬಹಳ ಬ್ಯೂಟಿಫುಲ್ ಪ್ರಿಪರೇಷನ್ ನನಗೆ. ನನ್ನ ಜೀವನದ ಯಾವ ಹಂತದಲ್ಲೂ ನಾನು ಅದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಗ್ರಹಿಕೆ, ಬೆಳಗ್ಗೆ ಏಳು, ಅಡುಗೆ ಮಾಡು, ತಿಂಡಿ ತಿನ್ನು, ಇದು ಕ್ಲಾಸಿಗೆ ಹೋಗು, ಅಲ್ಲಿ ಅಟೆಂಡ್ ಮಾಡು, ವಾಪಸ್ ಬಾ, ಅಲ್ಲಿ ಒಂದು ಫ್ರೆಂಡ್ ಸರ್ಕಲ್, ದಿನ ಐ.ಎ.ಎಸ್ ಬಗ್ಗೆನೇ ಮಾತಾಡು, ಈ ಕ್ವಶನ್ಸ್ ಬಗ್ಗೆ ಮಾತಾಡು. ನನಗೆ ಅದೊಂದು ಆ ಎಕ್ಸ್ಪೀರಿಯನ್ಸ್ ನನಗೆ ಬೇಕಾಗಿತ್ತು ಅಂತ ಅನ್ಸುತ್ತೆ. ಬಹುಶಃ ನನ್ನ ಒಳಗಡೆ ನನಗೆ ಗೊತ್ತಿರಲಿಲ್ಲ ನನಗೆ ಏನ್ ಬೇಕಿತ್ತು ಅಂತ. ನನ್ನ ಆಕರ್ಷಣೆ ಇದ್ದಿದ್ದು ಆ ಎಕ್ಸ್ಪೀರಿಯನ್ಸಿಗೋಸ್ಕರ. ಎಕ್ಸ್ಪೀರಿಯನ್ಸ್ ಸಿಕ್ಕಿದ ತಕ್ಷಣ ನನಗೆ ನಾನು ಆಗ್ಲೇ ಹೇಳಿದ ಹಾಗೆ ನನಗೊಂದು ನಿರ್ಲಿಪ್ತತೆ ಭಾವ ಬಂದ್ಬಿಡ್ತು ಎಕ್ಸಾಮ್ಗಳ ಮೇಲೆ. ಸೊ ಡೆಲ್ಲಿ ನಾನು ಎಕ್ಸಾಮನ್ನ ಬಿಟ್ಟೆ, ಆದ್ರೆ ದೆಹಲಿಯನ್ನ ಬಿಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ದೆಹಲಿ ಅದೇ ನನ್ನ ಜೀವನದ ಒಂದು ಅವಿಭಾಜ್ಯ ಅಂಗ ದೆಹಲಿ ಅನ್ನುವಂಥದ್ದು. ಹೌಸ್ ಕಾಸಿಂದ ನಾನು ಹೇಳ್ತಾ ಇರ್ತೀನಿ, ಅಪ್ಪ ದಿಲ್ಲಿ ಮೇ ಕ್ಯಾ ಪಸಂದ್ ಅಂತ ಜನ ಕೇಳಿದ್ರೆ, ಎಷ್ಟೋ ಜನ ದಕ್ಷಿಣ ಭಾರತೀಯರು ಪ್ಲಸ್ ದೆಹಲಿಯರು ಇರೋರ ಕೇಳ್ತಾರೆ, ಅಪ್ಪ ದಿಲ್ಲಿ ಪಸಂದ್ ಕ್ಯಾ ಅಂತ, ನಿಮ್ಗೆ ಇಷ್ಟ ದಿಲ್ಲಿ ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಡೆಲ್ಲಿ ಅಂತ ನಾನು ಹೇಳುವಂಥದ್ದು. ಸೊ ನನಗೆ ಹೌಸ್ ಕಾಸಿಂದ ಮಂಡಿ ಹೌಸ್ ತನಕ, ಗುರ್ಗಾವಿಂದ ನೋಯ್ಡಾ ತನಕ ದೆಹಲಿಯ ಪ್ರತಿಯೊಂದು ಆಸ್ಪೆಕ್ಟ್ ನನಗೆ ಬಹಳ ಖುಷಿ ಕೊಟ್ಟಂಥದ್ದು ಆ 1 ವರ್ಷದಲ್ಲಿ. ಆ್ಯಂಡ್ ಆಗ ನನ್ನ ಸಂಗೀತ ಮತ್ತು ನೃತ್ಯದ
ಕಲಿಕೆ ಇನ್ನಷ್ಟು ಹೆಚ್ಚಾಯಿತು, ಇನ್ನಷ್ಟು ಗಾಢವಾಗಿ ಬೆಳೀತು ನಾನು ದೆಹಲಿಗೆ ಹೋದ್ಮೇಲೆ. ಪಂಡಿತ್ ಬಿರ್ಜು ಮಹಾರಾಜ್ ಅಂತ ಬಹಳ ದೊಡ್ಡ ಕಥಕ್ ಎಕ್ಸ್ಪೋನೆಂಟ್, ಸೊ ಪದ್ಮವಿಭೂಷಣ ಪಡ್ಕೊಂಡಂತಹ, ಇವತ್ತಿನ ದಿನ ಅವರಿಲ್ಲ, ಆದರೆ ಪಡ್ಕೊಂಡಂತಹ ಓರ್ವ ಮೇರು ಕಲಾವಿದ. ಸೊ ಅವ್ರ ಹತ್ರ ನಾನು ಕಥಕ್ ಕಲಿಯಕ್ಕೆ ಶುರು ಮಾಡ್ತೀನಿ. ಸೊ ನನಗೆ ದೆಹಲಿಲಿ ಇಲ್ಲ ನಾನು ಇಲ್ಲೇ ಇರಬೇಕು ಅನ್ನೋ ಒಂದು ಹಂಬಲ, ಆಸೆ, ವ್ಯಾಮೋಹ ಎಲ್ಲವೂ ಶುರು ಆಯಿತು. ದೆಹಲಿ ನನ್ನನ್ನು ಬಿಡೋದಕ್ಕೆ ರೆಡಿ ಇರಲಿಲ್ಲ. ಆಗ ಏನಾರ ಮಾಡ್ಬೇಕಲ್ಲ ಇಲ್ಲಿ ಕೆಲಸ ಮಾಡೋದಕ್ಕೆ ಅಂದಾಗ ಸೃಷ್ಟಿಯಾಗಿತ್ತು ಪತ್ರಿಕೋದ್ಯಮ. ಓಕೆ, ಅಲ್ಲಿ ಹೆಂಗೆ ಯಾವ ರೀತಿ ನೀವು ಅಪ್ರೋಚ್ ಆದ್ರೋ, ಇಲ್ಲ ನಿಮಗೆ ಯಾರಾದರೂ ಆಫರ್ ಬಂತಾ, ಹೇಗೆ? ಖಂಡಿತ ಇಲ್ಲ. ಒಂದು ಯಾವಾಗ ಎಕ್ಸಾಮ್ ಮುಗೀತು, ಒಂದು 3-4 ತಿಂಗಳು, ಒಂದು 5-6 ತಿಂಗಳು ಸೈಕಲ್ ಹೊಡೆದೆ. ಡೆಲ್ಲಿಯಲ್ಲಿ ಬಹಳಷ್ಟು ಈ ಪಾಲಿಸಿ ಕನ್ಸಲ್ಟೆಂಟ್ ಫರ್ಮ್ಗಳಿರುತ್ತೆ. ಸೊ ದೆಹಲಿಯಲ್ಲಿ ಇಂಜಿನಿಯರಿಂಗು, ಗುರ್ಗಾವಲಿ IT ಸೆಕ್ಟರ್ ಇರಬಹುದು, ನೋಯ್ಡಾಲಿ ಕೆಲವು ಕಡೆಗಳು ಇರಬಹುದು, ಆದರೆ ಹೆಚ್ಚು ಪ್ರಾತಿನಿಧ್ಯ ಇರುವಂಥದ್ದು ಮಾಧ್ಯಮದಲ್ಲಿ ಕೆಲಸ ಮಾಡೋರಿಗೆ, ನೀವು ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಲಾಯರ್ಸಿಗಾಗಿರಬಹುದು, ಮತ್ತು ಬೇರೆ ಬೇರೆ ಎಕ್ಸಾಮ್ಗಳನ್ನ ಬರೆದು ಸ್ಟೇಟ್ PSC, UPSC ಬರೆದು ಗೌರ್ಮೆಂಟ್ ಸೆಕ್ಟರ್ಸ್ ಆಗಿರಬಹುದು. ಅದನ್ನ ಹೊರತುಪಡಿಸಿದ್ರೆ ಈ ಪಾಲಿಸಿ ಕನ್ಸಲ್ಟೆಂಟ್ಸು, ಸೊ ಸಾಕಷ್ಟು ಬಾರಿ MP ಗಳಿಗೆ ಮತ್ತು ಫರ್ಮ್ಗಳಿರುತ್ತೆ, ಅವರು ಈ ಪಾಲಿಸಿ ಕನ್ಸಲ್ಟೆಂಟ್ಸ್ನ ಹೈಯರ್ ಮಾಡ್ತಾರೆ, ಅಂತವ್ರನ್ನ ಆ MP ಗಳ ಜೊತೆ ಇನ್ನೊಂದು ಮತ್ತೊಂದು ಪ್ಲೇಸ್ ಮಾಡುವಂತ ಒಂದು ಪ್ರಕ್ರಿಯೆ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾನೊಂದು 3-4 ಅಂತ ಪಾಲಿಸಿ ಕನ್ಸಲ್ಟೆಂಟ್ಸ್ ಇದಕ್ಕೆ ಹೋದೆ. ಏನೋ ಇವ್ರಗಳ ಜೊತೆ ಏನಪ್ಪ ಕೆಲಸ ಮಾಡೋದು ಏನು ಅಂತ ಅಂದ್ರೆ ನನಗೆ ಕೆಲವು ಸತಿ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮಗೇನ್ ಬೇಕು ನಿಮಗೇನ್ ಬೇಡ ಅನ್ನೋ ಒಂದು ಅರಿವು ಸಿಕ್ಬಿಡುತ್ತೆ ಜೀವನದಲ್ಲಿ. ಸೊ ನನಗೆ ಗೊತ್ತಾಯ್ತು, ಇಲ್ಲ ಇದಾಗದಿಲ್ಲ. ಹಾಗಂತ ಏನ್ ಮಾಡೋದು ಇಲ್ಲಿ ಇದ್ಕೊಂಡು? ನಾನು ಹಾಗಿದ್ರೆ ಕಥಕ್ ಕಲ್ತು ನಾನು ಇಲ್ಲೇ ನೃತ್ಯ ಡ್ಯಾನ್ಸರ್ ಆಗಿ ನಾನು ಇಲ್ಲಿರೋದಕ್ಕೆ ಸಾಧ್ಯನಾ? ಇಲ್ಲ. ನನಗೆ ಕಲೆ ಕಸಬಾದ್ರೆ ಕಲೆ ನಿಮ್ಮ ಬದುಕನ್ನ ಬದಲಾಯಿಸಬಹುದು, ಆದ್ರೆ ಅದು ಕಸಬಲ್ಲದೆ ಹೋದ್ರೆ ಅದು ನಿಮ್ಮ ಬದುಕಿಗೆ ನಿಮ್ಮ ಹೊಟ್ಟೆ ತುಂಬಿಸೋದಿಲ್ಲ ಅನ್ನುವಂಥದ್ದನ್ನ ನಾನು ಕರ್ನಾಟಕದಲ್ಲೇ ಕಲ್ತ್ಕೊಂಡು ಹೋಗಿದ್ದರಿಂದ ನಾನು ಡ್ಯಾನ್ಸ್ ಖಂಡಿತವಾಗ್ಲೂ ನಾನು ಕಲಿತೀನಿ, ಆದರೆ ಅದನ್ನೇ ಪರ್ಸ್ಯೂ ಮಾಡೋದಕ್ಕೆ ಬಹುಶಃ ಸಾಧ್ಯ ಇಲ್ಲ. ನಾನು ಡೆಲ್ಲಿಲಿ ಇರಬೇಕು ಅಂದರೆ ಇಮಿಡಿಯೇಟ್ ನನಗೆ ಕೆಲಸ ಬೇಕಿತ್ತು. ನಾನು ಡ್ಯಾನ್ಸರ್ ಆಗಿ ನಾನು ಗುರ್ತಿಸ್ಕೊಂಡು ಅದಕ್ಕೆ ಕನಿಷ್ಠ ಪಕ್ಷ 1.5-2 ವರ್ಷಗಳ ಕಾಲ ಡ್ಯೂರೇಷನ್ ಜಾಸ್ತಿ ಇರ್ತಿತ್ತು. ಅಲ್ಲಿ ತನಕ ನನಗೆ ವೆಯ್ಟ್ ಮಾಡೋ ಪರಿಸ್ಥಿತಿ, ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇರಲಿಲ್ಲ, ವಾಪಸ್ ಬೆಂಗಳೂರಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಆ್ಯಂಡ್ ನಮ್ಮ ತಂದೆ ತಾಯಿ ಹತ್ರ ನಾನು ಇನ್ನಷ್ಟು ನನಗೆ ದುಡ್ಡು ಕಳಿಸು ಅಂತ ಕೇಳೋ ಪೊಸಿಷನಲ್ಲಿ ನಾನು ಇರಲಿಲ್ಲ. ಸೊ ಹಾಗಾಗಿ ನಾನು ಡಿಸಿಷನ್ ತಗೊಂಡೆ, ಇಲ್ಲ ನಾನು ಯಾವ ಕೆಲಸ ಸಿಕ್ಕಿದ್ರೆ ಆ ಕೆಲಸ ಮಾಡಿಬಿಡ್ಬೇಕು ಅಂತ.